ಈಗ ಕೆ ಎನ್ ರಾಜಣ್ಣವರು ಎಲ್ಲ ಕಡೆಗೂ ಅಷ್ಟೇ ಇದ್ದಂಗೆ ನೇರವಾಗಿ ಹೇಳ್ತಾರೆ. ಸರ್ ನಿಮ್ಗೆ ನೇರವಾಗಿ ಕೇಳ್ತೀವಿ, ಅಧಿಕಾರ ಹಂಚಿಕೆ ಆಗಿದೆಯಾ? ಆ ಥರದ್ದೇನೋ ಮಾತುಕತೆ ಇದೆಯಾ ನಿಮ್ಮ ಗಮನಕ್ಕೆ ಇದೆಯಾ? ನನ್ನ ಗಮನದಲ್ಲಿ ಯಾವುದೇ ಅಧಿಕಾರ ಹಂಚಿಕೆಯ ತೀರ್ಮಾನಗಳು ನಮ್ಮಲ್ಲಿ ಇಲ್ಲ. ಆಗ ಆ ಒಂದು ನಾಯಕತ್ವದ ವಿಚಾರ ಬಂದಾಗಲೂ ಕೂಡ AICCನವರು ಕೂಡ ಅವರು ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಯಾರ ಹತ್ರನೂ ಹೊರಗಡೆ ಸಾರ್ವಜನಿಕರ ಡೊಮೈನಲ್ಲಿ ಅವರು ಕೂಡ ತಿಳಿಸಿಲ್ಲ. ಅದು ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗಿದ್ದಾವೆ, ಆ ಚರ್ಚೆಯಲ್ಲಿ ಯಾರು ಭಾಗಿಯಾಗಿದ್ರೋ ಅವರು ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬೋದೇ ಹೊರತು ನಾವ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವರು ಹಾಗಾದ್ರೆ ಚರ್ಚೆ ಆಗದೆ ಇರುತ್ತಾ 5 ವರ್ಷ ಪೂರ್ಣಾವಧಿ ಕಂಪ್ಲೀಟ್ ಮಾಡ್ತಾರ? ನಾನು ಪತ್ರಿಕೆ ವರದಿಗಳು ನೋಡಿದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಲೂ ಹೇಳಿದ್ದಾರೆ. ಇನ್ನು ಕೆಲವು ಜನನು ಕೂಡ ಮುಖಂಡರುಗಳು ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತಲೂ ಹೇಳಿದ್ದಾರೆ. ಅದು ನಾನು ಮಾಧ್ಯಮದಲ್ಲಿ ಗಮನಿಸಿದಂಥ ಅಂಶಗಳು. ನನಗೂ ಕೂಡ ಆ ಅಂಶಗಳ ಹಿನ್ನೆಲೆಯಲ್ಲಿ ಅದು ಸತ್ಯ ಇರ್ಬೋದೇನೋ ಅಂತ ಹೇಳ್ತೇನೆ. ಆದರೆ ರಾಜಕಾರಣದಲ್ಲಿ ಯಾವ ಸತ್ಯ ಅಸತ್ಯ ಅಂತಕ್ಕಂಥದ್ದನ್ನು ಘಟನಾವಳಿಗಳೇ ತೀರ್ಮಾನ ಮಾಡಬೇಕೇ ಹೊರತು ನಾವುಗಳೆಲ್ಲ ಏನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಇದೆಯಾ, ಅದು ಸಂದರ್ಭ ಬಂದಾಗ ಮಾತಾಡ್ತೀನಿ ಅಂತ ಹೇಳಿದ್ರು. ಅಂತ ಸಂದರ್ಭ ಬಂದ್ರೆ DK ಶಿವಕುಮಾರ್ ಅವ್ರನ್ನ ಒಪ್ಕೊಳ್ತೀರಾ ನೀವು? ಹೈಕಮಾಂಡ್ ಒಪ್ಪಿದ್ರೆ ನಾವು ಎಲ್ಲ ಒಪ್ತೇವೆ. ಹೈಕಮಾಂಡ್ ಒಪ್ಪಬೇಕಲ್ಲ. ಹೈಕಮಾಂಡ್ನವರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಮಾಡಲಿ. ಸೊ ದಲಿತ ಮುಖ್ಯಮಂತ್ರಿ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಿದೆ, ಒತ್ತಾಯಗಳು ಕೂಡ ಕೇಳಿಬರ್ತದೆ. ಸೊ ಅಂತ ಅವಕಾಶ ಏನಾದರೂ ಸಿಗುತ್ತಾ? ನಾನು ನೋಡಿ ಹೇಳ್ತೀನಿ, ವರ್ಗದ ಆಧಾರದ ಮೇಲೆ ನಾನು ಮಾತಾಡೋದಿಲ್ಲ. ಯಾವತ್ತೂ ಕೂಡ ಕೆಳವರ್ಗ ಮೇಲ್ವರ್ಗ ಅಂತ ಪದ ಬಳಕೆ ಮಾಡ್ತಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಹಿಂದುಳಿದವರು ಮುಂದುವರೆದವರು ಅಂತ ಕರೀಲೇಬೇಕಾದ್ರೆ ಆದರೆ ವರ್ಗಗಳನ್ನು ನಾವೇ ಮೇಲ್ವರ್ಗ ಅಂತ ಕೂಡಿಸಿ ನಾವು ಕೆಳವರ್ಗ ಅಂತ ಕರೆಸ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಮುಂದುವರೆದವರು ಹಿಂದುಳಿದವರು ಅಂತ ಹೇಳಿದ್ರೆ ಪದ ಬಳಕೆ ಮಾಡಿದ್ರೆ ಮಾತ್ರ ನಾನು ಒಪ್ಪವನು. ಮೇಲ್ವರ್ಗ ಅನ್ನೋದೇನು ಯಾರು ಸೃಷ್ಟಿ ಮಾಡಿದ್ದಾರೆ, ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮೇಲ್ವರ್ಗ ಅಂತ? ನೋ, ದಟ್ ಈಸ್ ನಾಟ್ ದ ವರ್ಡ್ ಟು ಬಿ ಯೂಸ್ಡ್. ಬೇಕಾದ್ರೆ ಅವರು ಮುಂದುವರೆದವರು ಅಂತ ಹೇಳಿ ನಾವು ಬೇಡ ಅನ್ನೋದಿಲ್ಲ. ಆದರೆ ನಮ್ಮ ಪ್ರತಿಪಾದನೆ ಏನಂದರೆ ರಾಜಕಾರಣ ಅಂತಕ್ಕಂಥದ್ದು, ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅಬಲರ ಕೈಲಿರಬೇಕೇ ಹೊರತು ರಾಜಕೀಯ ಅಧಿಕಾರ ಸಬಲರ ಕೈನಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನನ್ನ ಪ್ರತಿಪಾದನೆ. ಅಂದ್ರೆ ಈಗ ನಿಮ್ಮ ಉದ್ದೇಶ ಇರುವಂಥದ್ದು ಅಷ್ಟೇ, ಸಬಲರ ಕೈಗೆ ಹೋಗಬಾರ್ದು CM ಸ್ಥಾನ ಅನ್ನುವಂಥದ್ದು? ಅಲ್ಲ ರೀ, ಮೊದಲಿಂದ ನೀವು 72ರಿಂದ ದೇವರಾಜ ಅರಸ್ ಕಾಲದಿಂದ ಯಾರ್ಯಾರು ಬಂದಿದ್ದಾರ್ರಿ ನೋಡಿ. ಕಾಂಗ್ರೆಸ್ ಪಾರ್ಟಿ ಈಗ 72ರಲ್ಲಿ ದೇವರಾಜ ಅರಸ್ ಒಬ್ಬರು ಬಿಟ್ಟರೆ ಎರಡನೇವರು ಇನ್ನೊಬ್ರು ಅರಸು ಸಮುದಾಯದ MLA ಇರಲಿಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟರು. ಆ ನಂತರ ಗುಂಡೂರಾಯರಿಗೆ ಅಧಿಕಾರ ಸಿಕ್ತು. ಆಮೇಲೆ ಕಾಂಗ್ರೆಸ್ಸೇತರ ಸರ್ಕಾರ ರಾಮಕೃಷ್ಣ ಹೆಗಡೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಮೊದಲು ಹಕ್ಕುಪತ್ರ ರುಜು ಆಗ್ತಕ್ಕಂಥದ್ದಕ್ಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲೇ ಅಧಿಕಾರ ಇತ್ತು. ಈಗ ತಗೊಂಬಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಕೊಟ್ಟಿದ್ದಾರೆ. ಅದೆಲ್ಲ ಆನ್ಲೈನಲ್ಲೇ ಅರ್ಜಿ ಹಾಕಬೇಕು. ಹಳ್ಳಿನಲ್ಲಿರೋ ಬಡವ ಅವನು ಹೆಬ್ಬೆಟ್ ಹಾಕ್ತಕ್ಕಂಥವ್ನು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಅಂದರೆ ಏನು, ಅವನಲ್ಲಿ ಯಾವುದೋ ಒಂದು ಇದಕ್ಕೆ ಹೋಗ್ತಾನೆ, ಅವನು ಆನ್ಲೈನ್ ಅರ್ಜಿ ಹಾಕಿ ಅಂತ ಅವ್ನ ಕೈ ಕೊಡ್ತಾನೆ, ಅವನು ಡೇಟಾ ಎಂಟ್ರಿ ಹಾಕೋವಾಗಿದೆ. ಈ ಥರದಲ್ಲಿ ಎಲ್ಲ ಸಮಸ್ಯೆಗಳಿದ್ದಾವೆ. ಏನು ಕಡು ಬಡವ ಏನಿದ್ದಾನೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥವನು, ಅನಕ್ಷರಸ್ಥ ಏನಿದ್ದಾನೆ, ಅವನಿಗೆ ಏನು ಬೇಡಿಕೆಗಳಿದ್ದಾವೆ, ಅವನನ್ನು ಒಬ್ಬ ಸ್ವಾಭಿಮಾನಿ ಮನುಷ್ಯನನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಸೌಲಭ್ಯಗಳನ್ನು ಸರ್ಕಾರ ಕೊಡಬಹುದಾಗಿದೆ, ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಏನು ಅಡಚಣೆಗಳಿದ್ದಾವೆ ಅವನ್ನೆಲ್ಲ ನಾವು ನಿವಾರಣೆ ಮಾಡಬೇಕು. ಸರ್, ಇನ್ನೊಂದು ಶಾಸಕಾಂಗ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ? ಯಾಕಂದ್ರೆ ಉಸ್ತುವಾರಿಗಳು ಕೂಡ ಭಾಗವಹಿಸ್ತಿದ್ದಾರೆ ಅಂತಿದ್ರೆ ಅಲ್ಲಿ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರಾ? ನಾನು ಕೇಳಿದ್ರೆ ಹೇಳ್ತೀನಿ, ಕೇಳದೆ ಇದ್ರೆ ನಾನು ಮೇಲೆ ಬಿದ್ದು ಹೇಳೋ ಅಂತ ಪ್ರವೃತ್ತಿ ನನ್ನ ಹತ್ರ ಏನಿಲ್ಲ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ KN ರಾಜಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.